ಸ್ಟಾರ್ಟಿಂಗಲ್ಲೇ 20,000 ರೂಪಾಯಿ ಕಳ್ಕೊಂಡ್ಬಿಟ್ವಲ್ಲ ಗುರು. ಇನ್ನು ಭತ್ತ ನಾಟಿ ಮಾಡೇ ಇಲ್ಲ, ಆಲ್ರೆಡಿ 20,000 ರೂಪಾಯಿ ಲಾಸ್. ಮತ್ತೆ ಇವಾಗ ಇನ್ನು 20,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಅದು ಮಳೆನ ನಂಬ್ಕೊಂಡು. ಹೌದು ವೀಕ್ಷಕರೇ, ನನ್ನ ಒಂದು ಅಗ್ರಿಕಲ್ಚರ್ ಫೀಲ್ಡ್ ಅಂದರೆ ನಾನು ಈ ಒಕ್ಕಲುತನ ಮಾಡಲಿಕ್ಕೆ ಈ ಅಗ್ರಿಕಲ್ಚರ್ ಫೀಲ್ಡಿಗೆ ಬಂದು 20 ವರ್ಷಗಳು ಕಳೆದರೂ ಕೂಡ ಇಂಥ ಒಂದು ಪರಿಸ್ಥಿತಿ ಅನುಭವಿಸ್ತಾ ಇರೋದು ದಿಸ್ ಇಸ್ ದ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಯಾಕಂತಂದರೆ ನನ್ನ ಅನುಭವದಲ್ಲಿ ಈ ಥರ ಒಂದೇ ಬೆಳೆಗೆ ಒಂದೇ ಜಮೀನಿಗೆ ಎರಡೆರಡು ಸಲ ಸಸಿ ಮಡಿನ ಹಾಕೇ ಇಲ್ಲ ನಾವು. ಯಾಕಂತಂದರೆ ಮುಂಚೆ ಹಾಕಿರೋಂಥ ಸಸಿ ಮಡಿ ಫೇಲ್ ಆಗಿದ್ದರೆ ಆಗ್ತಿದ್ವಿ, ಅದು ಮಾತು ಬೇರೆ. ಬಟ್ ಮುಂಚೆ ಹಾಕಿರೋಂಥ ಸಸಿ ಮಡಿ ಸೂಪರ್ ಆಗಿದ್ದರೂ ಕೂಡ ಮತ್ತೊಂದು ಸಸಿ ಮಡಿನ ಹಾಕ್ತಾ ಇದ್ದೀವಿ. ಅದಕ್ಕೆ ಕಾರಣ ಮಳೆ 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 ಬರುತ್ತೆ, ಮಳೆಗೆ ಡ್ಯಾಮ್ ತುಂಬುತ್ತೆ, ಡ್ಯಾಮ್ ತುಂಬಿದರೆ ಕಾಲುವೆಗೆ ನೀರು ಬರುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆಯಿಂದ ನಾನು ಜೂನ್ 25ನೇ ತಾರೀಕು 2026 ಜೂನ್ 25ಕ್ಕೆ ನಾನು ಸಸಿ ಮಡಿ ಹಾಕ್ತೀನಿ. ಅದರ ಬಗ್ಗೆ ನೀವು ವಿಡಿಯೋದಲ್ಲಿ ಕೂಡ ನೋಡ್ಬೋದು, ಹಿಂದಿನ ದಿನ ವಿಡಿಯೋನ ನಾನು ಹಾಕಿದ್ದೆ. ಬಟ್ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಆಗಸ್ಟ್ 18ನೇ ತಾರೀಕು, ಅಂದರೆ ಮುಂದಿನ ಸಸಿ ಮಡಿ ಹಿಂದೆ ಹಾಕಿರೋಂಥ ಸಸಿ ಮಡಿ ಆಲ್ರೆಡಿ 53-54 ದಿನಗಳ ಕಳೆದೋದು. ಅಂದರೆ ಅದಕ್ಕೆ ವಯಸ್ಸಾದಂತೆಲ್ಲ ಅದು ವೇಸ್ಟ್ ಆಗುತ್ತೆ. ಇನ್ನಾದರೂ ನಮಗೆ ನೀರು ಬರಲಿಲ್ಲ. ಇವಾಗ ನೀರು ಬಂದರೂ ಕೂಡ ಅದನ್ನೇ ನಾಟಿ ಮಾಡೋಕ್ಕೆ ರೆಡಿ ಇದ್ವಿ. ಬಟ್ ನೀರು ಬರೋದಂತೂ ಕಣ್ಣೀರಿನ ಮಾತಾಗಿದೆ. ಯಾಕಂತಂದರೆ ಮೇಲ್ಭಾಗದ ರೈತರಿಗೆ ನೀರು ಆಗ್ತಾ ಇಲ್ಲ. ಕಳೆದ ಆಗಸ್ಟ್ 11ನೇ ತಾರೀಕಿಗೆ ನಮ್ಮ ತುಂಗಭದ್ರಾ ಡ್ಯಾಮಿನ ಮೀಟಿಂಗ್ ಆಯಿತು. ಅಂದೇ ಅವತ್ತಿನ ದಿನವೇ ಕಾಲುವೆಗೆ ನೀರನ್ನು ಕೂಡ ಹರಿಸಿದರು. ತುಂಗಭದ್ರಾ ಎಡದಂಡೆ ಕಾಲುವೆಗೆ ಮತ್ತು ಬಲದಂಡೆ ಕಾಲುವೆಗೆ ನೀರು ಬಿಟ್ಟರು. ಬಟ್ ನಮ್ಮ ಭಾಗಕ್ಕೆ ನೀರು ತಲುಪಬೇಕು ಅಂತಂದರೆ ಮಳೆ ಬರಬೇಕು, ಇಲ್ಲ ಅಂತಂದರೆ ನೀರು ಬರೋದಂತೂ ಅಸಾಧ್ಯದ ಮಾತು. ಇನ್ನು ಸಿಂಧನೂರು ಆಚೆ ಈಚೆನೇ ಸಾಲ್ತಾ ಇಲ್ಲ ನೀರು ಅಂತ ರೈತರು ಕಂಗಾಲಾಗಿದ್ದಾರೆ. ಇನ್ನು ನಾವು ತುಂಗಭದ್ರಾ ಎಡದಂಡೆ ಕಾಲುವೆಯ 89ನೇ ಡಿಸ್ಟ್ರಿಬ್ಯೂಟರ್, ಅಂದರೆ ಕೊನೆ ಭಾಗದ ರೈತರು ನಾವು, ಸಿರ್ವಾರ್ ತಾಲೂಕಿನ ಹರ್ವಿ ಗ್ರಾಮ. ಸೊ ಇಲ್ಲಿಗೆ ನೀರು ಬರಬೇಕು ಅಂತಂದರೆ ತುಂಬ ಅಸಾಧ್ಯದ ಮಾತು. ಅದಕ್ಕೆ ನಾನು ಜೂನಲ್ಲೇ ಹಾಕಿರೋಂಥ ಒಂದು ಸಸಿ ಮಡಿನ ಹಾಗೆ ಉಳಿಸ್ಕೊಳ್ಳೋದಂತಂದ್ರಲ್ಲ ವೇಸ್ಟ್ ಅದು. ಸೊ ಮತ್ತೆ ಇವಾಗ ಆಗಸ್ಟಲ್ಲಿ ನಮ್ಮ ಭಾಗದಲ್ಲಿ ಸುಮಾರು ಜನ ಮತ್ತೆ ಸಸಿ ಮಡಿನ ಹಾಕ್ತಾ ಇದ್ದಾರೆ. ಸೊ ನಾನು ಕಳೆದ ವಾರದಿಂದ ನನಗೆ ಟೆನ್ಷನ್ ಆಗಿತ್ತು, ಏನು ಮಾಡಬೇಕು ಏನಿಲ್ಲ ಅಂತ. ಜೋಳ ಬಿತ್ತಬೇಕು ಅಂತ ರೆಡಿಯಾಗಿದ್ದೆ. ಬಟ್ ಪಕ್ಕದ ಜಮೀನವರೆಲ್ಲ ಸಸಿ ಮಡಿ ಹಾಕ್ಲಿಕ್ಕೆ ರೆಡಿ ಆದರು. ಅವ್ರು ಭತ್ತ ಹಾಕಿದರೆ ನಾನು ಜೋಳ ಬಿತ್ತೋಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಪಕ್ಷಿಗಳ ಪಾಲಾಗುತ್ತೆ ನಂದು ಒಂದೇ ಜೋಳದ ಬೆಳೆ ಇತ್ತಂದರೆ. ಹಾಗಾಗಿ ನಾನು ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಕೂಡ 2ನೇ ಬಾರಿ 20,000 ಇನ್ವೆಸ್ಟ್ ಮಾಡಿ ಮತ್ತೆ ಸೇಮ್ ಅದೇ KNM 12368 ಅನ್ನೋ ಒಂದು ಸಸಿ ನಾನೇನು ಮುಂಚೆ ಹಾಕಿದ್ದೆ ಅದನ್ನೇ ಮತ್ತೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ ನಾವು ಭತ್ತ ನಾಟಿ ಮಾಡಿದರೆ ಜನವರಿಲಿ ಹಾರ್ವೆಸ್ಟ್ ಆಗುತ್ತೆ ಗುರು. ಮತ್ತು ಹಿಂದಿನ ದಿನಗಳಲ್ಲಿ ಅನುಭವಿಸಿದ್ದೀವಿ, ಡಿಸೆಂಬರಲ್ಲಿ ತುಂಬ ಅನಾಹುತ ಮಳೆ ಆಗಿ ಬೆಳೆ ಕೈ ಸೇರ್ಲಾರ್ದಂಗೆ ಆಗಿದೆ. ಅಂಥ ಪರಿಸ್ಥಿತಿ ಈ ವರ್ಷ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಲ್ಲ, ಇನ್ನು ನಾಟಿ ಮಾಡೋದೇ ಗೊತ್ತಿಲ್ಲ ಗುರು, ಇನ್ನು ಹಾರ್ವೆಸ್ಟ್ ಮಾಡೋದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ಈ ಸಸಿ ಮಡಿ ಕೂಡ ಸಕ್ಸಸ್ ಆಗುತ್ತೆ, ನಾಟಿ ಮಾಡ್ತೀವಿ, ಕಾಲುವೆಗೆ ನೀರು ಬರುತ್ತೆ ಅನ್ನೋ ಭರವಸೆ ಇದೆ. ಬಟ್ ಗ್ಯಾರಂಟಿ ಇಲ್ಲ. ಯಾಕಂತಂದರೆ ಈ ಎಲ್ನಿನೋ ಅನ್ನೋ ಒಂದು ಎಫೆಕ್ಟು ತುಂಬ ಎಫೆಕ್ಟ್ ಆಗಿದೆ. ಯಾಕಂತಂದರೆ ಎಲ್ಲೂ ಮಳೆ ಆಗ್ತಾ ಇಲ್ಲ. ಬಟ್ ಇವತ್ತಿನ ಅಪ್ಡೇಟ್ ಪ್ರಕಾರ ಡ್ಯಾಮ್ ಫುಲ್ ಆಗಿದೆ. ಬಟ್ ನಮ್ಮ ಕೆಳಭಾಗದ ರೈತರಿಗೆ ನೀರಂತೂ ಬರೋದು ಸಾಧ್ಯನೇ ಇಲ್ಲ. ಮಳೆ ಬಂದರೆ ಮಾತ್ರ ನಮಗೆ ನೀರು ರೀಚ್ ಆಗೋದು. ಆದರೂ ಇದು ಒಂದು ಚಾನ್ಸ್ ಅಂತ ಹೇಳ್ಬಿಟ್ಟು ಮತ್ತೆ ಒಂದು 20,000 ರೂಪಾಯಿ ಇನ್ವೆಸ್ಟ್ಮೆಂಟು ಮಾಡ್ತಾಯಿದ್ದೀವಿ. ಇದು ಸಕ್ಸಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇದೇ ರೈತರ ಒಂದು ಪರಿಸ್ಥಿತಿ. ಇನ್ನೂ ಏನೂ ಮಾಡಿಲ್ಲ, 10 ಎಕರೆಗೆ 20,000 ರೂಪಾಯಿ ಆಲ್ರೆಡಿ ಲಾಸ್ ಆಗಿದೆ. ಈಗ ಮತ್ತೊಂದು 20,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದು ಸಕ್ಸಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ದಿಸ್ ಈಸ್ ರೈತನ ಪರಿಸ್ಥಿತಿ. ಏನೂ ಮಾಡೋಕ್ಕಾಗಲ್ಲ. ಮಳೆ ಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿತ್ತಂತಂದರೆ ಎಲ್ಲರೂ ಚೆನ್ನಾಗಿರ್ತೀವಿ. ಬಟ್ ಈ ವರ್ಷ 2026 ತುಂಬ ಅಂದರೆ ತುಂಬಾ ಒಂದು ಕಷ್ಟದ ವರ್ಷ ಅಂತ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ. ನಮ್ಮ ಭಾಗದ ಎಲ್ಲ ರೈತರ ಪರಿಸ್ಥಿತಿನ ಅನುಭವಿಸ್ತಾ ಇದ್ದೀವಿ. ಎಸ್ಪೆಷಲಿ ಹತ್ತಿ ಇಟ್ಟವರಂತೂ, ಮಳೆ ಆಶ್ರಿತ ಹತ್ತಿಗಳಂತೂ ನೋಡಬಾರ್ದು, ಕಣ್ಣೀರು ಬರುತ್ತೆ. ಆ ಥರ ಒಂದು 2 ಫೀಟ್ ಹೈಟ್ ಕೂಡ ಇಲ್ಲ. 2 ತಿಂಗಳು ಬೆಳೆ ಆದರೂ ಕೂಡ, 2.5 ತಿಂಗಳು ಬೆಳೆ ಇದ್ದರೂ ಕೂಡ ಒಂದು 2 ಫೀಟ್ ಹೈಟ್ ಇಲ್ಲ. ಅಂಥ ರೈತರು ನೋಡಿದ್ರಂತೂ ತುಂಬ, ಯಾಕಂದರೆ ನಾವಿನ್ನೂ ನೀರು ಬರುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಇನ್ನೂ ಒಂದು ಆಲೋಚನೆಯಲ್ಲಿ ಇದ್ದೀವಿ. ಬಟ್ ಇದು ಹತ್ತಿ ಇಟ್ಟಿರೋರು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ. ಅದು ಕೈ ಸೇರುತ್ತೋ ಇಲ್ಲೋ ಆ ಭಗವಂತನಿಗೆ ಗೊತ್ತು. ಬಟ್ ಮಳೆ ಬಂದರೆ ಎಲ್ಲ ಅದಕ್ಕೆ ಉತ್ತರ. ಮಳೆ ಬರಬೇಕು, ಏನಾಗುತ್ತೋ ಗೊತ್ತಿಲ್ಲ. ಮುಂದಿನ ದಿನಮಾನಗಳೆಲ್ಲ ಮಳೆ ಬಂದು ಎಲ್ಲ ರೈತರಿಗೆ ಅಷ್ಟು ತಕ್ಕ ಮಟ್ಟಿಗೆ ಸ್ವಲ್ಪ ಬದುಕಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಇದು ನಮ್ಮ ರೈತರ ಪರಿಸ್ಥಿತಿ. ಈ ಸಸಿ ಮಡಿ ಆದರೂ ಸಕ್ಸಸ್ ಆಗಲಿ ಅಂತ ನೀವೆಲ್ಲರೂ ಆಶೀರ್ವದಿಸಿ, ಸಕ್ಸಸ್ ಆಗಿ ಮಳೆ ಬಂದ್ರೇ ಸಕ್ಸಸ್ ಆಗೋದು. ಇಲ್ಲಾಂತಂದರೆ
ಇದು ಕೂಡ ಕಷ್ಟನೇ. ಇದು ಆಗಲಿಲ್ಲ ಅಂತಂದರೆ ಜೋಳ ಬಿತ್ತಬೇಕು, ಜೋಳ ಬಿತ್ತೋಕ್ಕೂ ಮಳೆ ಬೇಕು. ಏನೇನಾಗುತ್ತೋ ಮುಂದಿನ ದಿನಮಾನಗಳಲ್ಲಿ ನೀವೇ ನೋಡಿ ಗೊತ್ತಾಗುತ್ತೆ. ಇದು ನಮ್ಮ ರೈತರ ಪರಿಸ್ಥಿತಿ. ಮುಂದಿನ ದಿನಮಾನಗಳೆಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.